ಎತ್ತಿನಹೊಳೆ ಯೋಜನೆ ಕಾಮಗಾರಿಗಾಗಿ ಭೂಮಿ ನೀಡಿದ ತಾಲೂಕಿನ ಹಳೇಬೀಡು ಹೋಬಳಿಯ ಐದಳ ಕಾವಲ್ ವ್ಯಾಪ್ತಿಯ ರೈತರಿಗೆ ಸರ್ಕಾರ ನ್ಯಾಯಯುತ ಪರಿಹಾರ ನೀಡದೆ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿರುವ ಗಂಗೂರು ಗ್ರಾಮದ ರೈತರು ಶೀಘ್ರದಲ್ಲೇ ಸೂಕ್ತ ಪರಿಹಾರ ನೀಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಗಂಗೂರು ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮದ ಮುಖಂಡ ಸಿದ್ದೇಶ್, ಸುಮಾರು 8-9 ವರ್ಷಗಳ ಹಿಂದೆ ಯೋಜನೆಗಾಗಿ ಗುತ್ತಿಗೆದಾರರು ರೈತರೊಂದಿಗೆ ತ್ರಿಪಕ್ಷೀಯ ಒಪ್ಪಂದ ಮಾಡಿಕೊಂಡು ಎಕರೆಗೆ 50,000 ಮುಂಗಡ ನೀಡಿ ಭೂಮಿ ಪಡೆದಿದ್ದರು. 1.5 ವರ್ಷದೊಳಗೆ ಸಂಪೂರ್ಣ ಪರಿಹಾರ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ನೆಪ ಹೇಳುತ್ತಾ ಪರಿಹಾರ ನೀಡದೆ ವಿಳಂಬ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ರೈತರ ನಿರಂತರ ಹೋರಾಟದ ಬಳಿಕ ಸರ್ಕಾರ ಹಾಗೂ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಡ್ಯುಯಲ್ ಕ್ಲೈಮ್ ಅಡಿಯಲ್ಲಿ ಐದಳ ಕಾವಲ್ ವ್ಯಾಪ್ತಿಯ ಸುಮಾರು 150 ಎಕರೆ ಭೂಮಿಗೆ 28.5 ಕೋಟಿ ಪರಿಹಾರ ನೀಡಲು ಸಚಿವ ಸಂಪುಟ ಅನುಮೋದನೆ ನೀಡಿ ಹಣ ಬಿಡುಗಡೆ ಮಾಡಿತ್ತು. ಹಾಸನ ಸಹಾಯಕ ಆಯುಕ್ತರು ಜುಲೈ 30ರೊಳಗೆ ಪರಿಹಾರ ವಿತರಿಸುವುದಾಗಿ ಭರವಸೆ ನೀಡಿದರು. ಆದರೆ ಇತ್ತೀಚಿನ ಸಭೆಯಲ್ಲಿ ಎಕರೆಗೆ ಕೇವಲ 2.5 ಲಕ್ಷ ಮಾತ್ರ ನೀಡುವುದಾಗಿ ತಿಳಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ರೈತರು ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಅಧಿಕಾರಿಗಳು ರಾತ್ರಿ ವೇಳೆ ಮನೆಗಳ ಬಾಗಿಲಿಗೆ ನೋಟಿಸ್ ಅಂಟಿಸಿ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಭೂ ದಾಖಲೆ ಹಾಗೂ ಪಹಣಿ ಹೊಂದಿರುವವರಿಗೆ ಮತ್ತು ದಶಕಗಳಿಂದ ಭೂಮಿಯನ್ನು ಅನುಭವಿಸುತ್ತಿರುವವರಿಗೆ ಒಂದೇ ರೀತಿಯ ಅಲ್ಪ ಪರಿಹಾರ ನಿಗದಿಪಡಿಸಿರುವುದು ಅನ್ಯಾಯ ಎಂದು ದೂರಿದರು. ರೈತರು ತಮ್ಮ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದು, ಮೈಸೂರು ಸರ್ಕಾರದ ಕಾಲದ 1939ರ ಮೂಲ ದಾಖಲೆಗಳನ್ನು ಸಂಗ್ರಹಿಸಿ ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಬೇಕು. ಭೂಸ್ವಾಧೀನ ಕಾಯ್ದೆ 2013ರ ಪ್ರಕಾರ ಹಕ್ಕುಪತ್ರ ಹಾಗೂ ಪಹಣಿ ಹೊಂದಿರುವ 34 ಕುಟುಂಬಗಳಿಗೆ ಪೂರ್ಣ ಪರಿಹಾರ ನೀಡಬೇಕು. 1953ರಿಂದ ಅರ್ಜಿ ಸಲ್ಲಿಸಿ ಭೂಮಿಯನ್ನು ಅನುಭವಿಸುತ್ತಿರುವ 59 ಕುಟುಂಬಗಳಿಗೆ ಕನಿಷ್ಠ ಶೇಕಡಾ 50ರಷ್ಟು ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಇದಲ್ಲದೆ ಕಳೆದ 6 ವರ್ಷಗಳಿಂದ ಜಮೀನು ಬಳಕೆ ಕಳೆದುಕೊಂಡ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು. ಜಮೀನು ಕಳೆದುಕೊಂಡ ಬಳಿಕ ಉಳಿದ ಭೂಮಿಗೆ ಸಮೀಪದ 2 ಕೆರೆಗಳಿಂದ ಎತ್ತುವ ನೀರಾವರಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಮತ್ತು ನಮ್ಮ ಕಂದಾಯ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಬಂದು ನಮಗೆ ಎತ್ತಿನೊಳೆ ಈಗ ಏನು ಭೂ ಪರಿಹಾರ ವಿಷಯದಲ್ಲಿ ಅನ್ಯಾಯ ಆಗ್ತಾ ಇದೆ, ನಮಗೆ ನೋಟಿಸ್ ಅದು ತಗೋಬೇಡಿ ಅಂತ ನಾವು ಕೊಡಬೇಡಿ ಅಂತ ಹೇಳಿದ್ದು. ಆದರೂ ದೌರ್ಜನ್ಯದಿಂದ ಬಂದು ನಾವಿಲ್ಲೇ ಇದ್ದಾಗ ನಾವು ಹೊರಗಡೆ ಇದ್ದೀವಿ, ನಮ್ಮ ತಾಯಿಯವರು ಇದ್ದಾಗ ಅವ್ರಿಗೇನು ಗೊತ್ತಿಲ್ಲ ಅಂತ ಬಂದು ಮನೇಲಿ ನೋಟಿಸಲ್ಲಿ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ನಾವು ಹೇಳಿದ್ವಿ ನಾವು ಭೂ ಪರಿಹಾರ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ, ನೋಟಿಸೆಲ್ಲ ನಮಗೆ ಕೊಡಬೇಡಿ, ನಾವು ತಗೊಳ್ಳಲ್ಲ ಅಂತ. ಆದರೂ ಬಂದು ಮನೆಗಳಿಗೆ ಬಂದು ನೋಟಿಸ್ನ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಸುಮಾರು 100-110 ಮನೆಗೆಲ್ಲ ನೋಟಿಸ್ನ ರೈತರು ನಾವು ನಮಗೆ ಒಂದೊಂದು ಎಕರೆ ಜಮೀನು, ನಮ್ಮ 4 ಜನ ಗಂಡು ಮಕ್ಕಳಿಗೆ ಒಂದೊಂದು ಎಕರೆ ಜಮೀನಿದೆ. ಅದರಲ್ಲೇನು ಅಂತಂದರೆ ಈಗ 4 ಜನ ಮಕ್ಕಳಿಗೆ 2 ಜನ ಮಕ್ಕಳು, ಅವರಿಗೆ ಅವರ ಜೀವನ ಯಾವ ಥರ ನಡೆಸಬೇಕು ನಾವು. ಈಗ ನಮಗೆ ಎದುರಿಸಿ ಬೆದರಿಸಿ ನೈಟೇ ಬಂದು ನಮಗೆ ಇದು ಮಾಡ್ತಾವ್ರೆ. ಅದರಿಂದ ನಾವು ಹಿಂಸೆ ಕೊಡ್ತಾವ್ರೆ. ನಾವು ವಿಷ ಕುಡಿಯೋಕ್ಕೂ ಸರಿ, ನಮಗೆ ಕೂಡ ಪರಿಹಾರ ನಮಗೆ ಸಾಕಾಗಲ್ಲ. ನಾವು ವಿಷ ಕುಡಿದು ಪ್ರಾಣ ಬಿಡ್ತೀವಿ ಹೊರತು ನಾವು ಇದಕ್ಕೆ ಕೈ ಒಡ್ಡಲ್ಲ. ನಮ್ಮ ಪುಟ್ಟಮ್ಮ, ನಮ್ಮ ಹೆಸರು ಭಾಗ್ಯಮ್ಮ. ನಮ್ಮನ್ನೆಲ್ಲ ದಾಖಲಾತಿಗಳು ನೋಡಿ ಇಷ್ಟೆಲ್ಲ ದಾಖಲಾತಿ ಇಟ್ಕೊಂಡು ಇವತ್ತು ನಮಗೆ ಪರಿಹಾರ ಕೊಡ್ತಾ ಇಲ್ಲ, ನಿಮಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅವ್ರಿಗೂ ಸಹ ಮನವರಿಕೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದ ಲೀಡ್ರ್ಗಳನ್ನ, ಎಲ್ಲ ಸಮಾಜದ ಮಠಾಧೀಶರುಗಳನ್ನ ನಾವು ನಾಳೆ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ದಾಖಲಾತಿಗಳನ್ನ ಅವ್ರಿಗೆ ತೋರಿಸ್ತಾ ಇದ್ದೀವಿ. ಎಲ್ಲ ಸ್ವಾಮೀಜಿಗಳು, ಎಲ್ಲ ಮಠಾಧೀಶಗಳನ್ನೂ ಸಹ ನಮ್ಮ ರೈತರಿಗೆ ಪರವಾಗಿ ನಿಂತ್ಕೊಳ್ಳಿ ಅಂತ ಕೇಳ್ತಾ ಇದ್ದೀವಿ. ಇದು ಯಾವ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಹೋಗುತ್ತೋ ಹೋಗಲಿ, ನಮಗೆ ರೈತರ ನ್ಯಾಯ ಸಿಗೋವರೆಗೂ, ಸರಿಯಾದ ರೀತಿ ಪರಿಹಾರ ಕೊಡೋವರೆಗೂ ಯಾವುದೇ ಥರದ್ದು ಕೆಲಸ ಕಾಮಗಾರಿಗಳನ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮನ್ನೇನು ಜೈಲಿಗೆ ಹಾಕ್ತಾರಾ, ನಮ್ಮನ್ನೇನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಾ, ಕೇಸ್ ಹಾಕ್ತಾರಾ? ಇಂಥ ಕೇಸು ಇಂಥವಕ್ಕೆಲ್ಲ ಈ ಹಾಸನ ತಾಲೂಕಿನ ರೈತರುಗಳು ಎದುರಿಲ್ಲ. ರೈತ ಸಂಘ ಅಷ್ಟು ಗಟ್ಟಿಯಾಗಿದೆ, ರೈತರು ಅಷ್ಟು ಗಟ್ಟಿಯಾಗಿದ್ದೀವಿ, ನಾವು ಎದುರಿಸ್ತೀವಿ ಇದನ್ನು ಅಂತೇಳ್ಬಿಟ್ಟು ತಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ವಸಂತ್ ಕುಮಾರ್, ದರ್ಶನ್, ಕೃಷ್ಣಮೂರ್ತಿ, ವೀರಭದ್ರೇಗೌಡ, ರೈತ ಸಂಘದ ಹೋಬಳಿ ಕಾರ್ಯದರ್ಶಿ ಗಂಗಾಧರಪ್ಪ, ಚಂದ್ರಮ್ಮ, ರಾಧಾ, ಗಾಯತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. You are watching TV 46 News Kannada.